ಬೈಕ್ ಥ್ರಾಟಲ್ ಮೇಲೆ ಕೈ ಇಟ್ಟಿದ ತಕ್ಷಣ ಫುಲ್ ಚಾರ್ಜ್ ಆಗಿಬಿಡುತ್ತೆ ಬಾಡಿ ಬೈಕರ್ಸಿಗೆ. ಅವ್ನು ನೋಡ ಅವನು ನಿಧಾನಲ್ಲ, ಅವನು ಮಿರರ್ ನೋಡ್ಕೊಂಡು ಓಡ್ಸಲ್ಲ ಅವನು. ಪ್ಲೇಸಿಂದ ಹೋಗೋಕ್ಕೆ ಮನ್ಸು ಬರ್ತಾ ಇಲ್ಲ. ಕೆಳಗೆ ನೋಡಿ ಅಲ್ಲೆಲ್ಲ ಹೆಂಗೆ ಕಾಣಿಸ್ತಾ ಇತ್ತು, ಈಗ ಕಾಣಿಸ್ತಾನೆ ಇಲ್ಲ. ಪಾ ಸ್ವರ್ಗ ಗುರು. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ತುಂಬ ದಿನಗಳಲ್ಲ, ತಿಂಗಳ ನಂತರ ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಫ್ರೆಂಡ್ಸು ಒಂದು 5 ಜನ, 4 ಬೈಕು 5 ಜನ. ಸೊ ಈಗ ಮೀಟ್ ಪಾಯಿಂಟಿಗೆ ಹೋಗ್ತಾಯಿದ್ದೀನಿ. ಬೆಳಗಿನ ಜಾವ 5 ಗಂಟೆ ಈಗ. ಸೊ 2:30 ಎದ್ದೆ. ಟ್ಯಾಂಕ್ ಬ್ಯಾಗೆಲ್ಲ ಕಟ್ಟಬೇಕಾಗಿತ್ತು. ಹಂಗೆ ಸ್ನಾನ ಮಾಡ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಈಗ ಹೊರಟಿದ್ದೀನಿ. ದೇವೇಗೌಡ ಪೆಟ್ರೋಲ್ ಬಂಕಿಗೆ ಮೀಟ್ ಪಾಯಿಂಟು, ಈಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಸೊ ತುಂಬ ಗ್ಯಾಪ್ ಆದಮೇಲೆ ರೈಡಿಂಗು. ಫುಲ್ ಟ್ಯಾಂಕ್ ಮಾಡಿಸಿಟ್ಟಿದ್ದೆ ಗಾಡಿ. ಸೊ ಹುಷಾರಾಗಿ ಬರೋಣ ಎಲ್ಲರೂ. ಸೊ ಒಂದು ವಾರದಿಂದ ಪ್ಲ್ಯಾನ್ ಆಗಿದ್ದು ಹೊರಡ್ತಿದ್ವಿ. 2 ಡೇಸು, ಸ್ಯಾಟರ್ಡೆ ಸಂಡೇ. ಈಗ ಫಸ್ಟು ಎತ್ತಿನ ಭುಜಕ್ಕೆ ಹೋಗ್ತಾಯಿದ್ವಿ, ಟ್ರೆಕ್ಕಿಂಗ್ ಮಾಡೋಣ ಅಂತ. ಸೊ ಸೀದಾ ಅಲ್ಲಿಗೆ ಅಂತ ಪ್ಲ್ಯಾನು. ನೋಡೋಣ ಅಲ್ಲಿ ಹೋಗಿ ಏನು ಮಾತಾಡ್ತಾರೆ ಅಂತ. ಅಲ್ಲಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಸೀದಾ ಒಂದು ಫಾಲ್ಸಲ್ಲಿ ಹೋಗ್ಬಿಟ್ಟು ಫಾಲ್ಸಲ್ಲಿ ಆಟಾಡಿ ಆಮೇಲೆ ಹೋಮ್ ಸ್ಟೇ ಮಾಡಿದ್ದೀವಿ. ಹೆಸರು ಮರ್ತೋಗಿದ್ದೀನಿ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಅಯ್ಯೋ ನೈಟೆಲ್ಲ ನಿದ್ದೆ ಇಲ್ಲ ಗುರು, ಸೊಳ್ಳೆ ಕಾಟ. ಅಂದು ಇಂದು ಏನೊಂದು 2 ಅವರ್ ನಿದ್ದೆ ಮಾಡಿ, 3 ಅವರ್ ಹೆಚ್ಚಂದ್ರೆ ನಿದ್ದೆ ಮಾಡಿರ್ಬೋದು. ಆದರೂ ಬೈಕ್ ಹೊಡೆಯೋ ಜೋಶು. ಬೈಕ್ ಥ್ರಾಟಲ್ ಮೇಲೆ ಕೈ ಇಟ್ಟಿದ ತಕ್ಷಣ ಫುಲ್ ಚಾರ್ಜ್ ಆಗಿಬಿಡುತ್ತೆ ಬಾಡಿ ಬೈಕರ್ಸಿಗೆ. ಸೊ ಟ್ಯಾಂಕ್ ಬ್ಯಾಗ್ ಒಂದು ಹಿಂದ್ಗಡೆ, ಒಂದು ಬ್ಯಾಗ್ ಕಟ್ಟಿ, ಹಿಂದ್ಗಡೆ ಬಟ್ಟೆ ಇವೆಲ್ಲ ಇದೆ, ಪಂಚರ್ ಕಿಟ್ಟು ಇವೆಲ್ಲ. ಮುಂದ್ಗಡೆ ಇನ್ನೇನು ಕ್ಯಾಮ್ರಾ ರಿಲೇಟೆಡು, ಗೋಪ್ರೋ ರಿಲೇಟೆಡು. ಆಲ್ರೆಡಿ ಸಿಗ್ನಲ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೇಗನೆ ಅಂದ್ಕೊಂಡ್ವಿ, ಯಾವಾಗಲೂ ಅದೇ ಹಂಗೆ ಅಂದ್ಕೊಳೋದು, ಕೊನೆಗೂ ಇಷ್ಟೊತ್ತಿಗೆ ಹೊರಡೋದು. ನಂದೇ 2 ಬ್ಯಾಗ್, ಇನ್ನೆಲ್ಲ ಒಬ್ಬೊಬ್ರು ಒಂದೊಂದು ಬ್ಯಾಗ್ ಇದೆ. ನಂದು ಏನಪ್ಪ ಅದೇ ಪವರ್ ಬ್ಯಾಂಕು ಅವು ಇವು ಎಲ್ಲ ಮುಂದ್ಗಡೆ ಬೇಕೇ ಬೇಕು ನನಗೆ. ಚಾರ್ಜಿಗೆ ಹಾಕ್ಕೋಬೇಕು, ಮ್ಯಾಪ್ಸಿಗೆ, ಗೋಪ್ರಗೂ ಚಾರ್ಜ್ ಬೇಕು. ಏನೊಂದು 30 ಮಿನಿಟ್ಸ್ ಬರೋದು ಹೆಚ್ಚಂದರೆ. ಇದು ಮುಂದ್ಗಡೆ ವಿಂಗ್ಲೆಟ್ ಹೊಸದಾಗ್ತೀನಪ್ಪ. ಸರ್ವಿಸಿಗೆ ಹೋದಾಗ ಮುರಿದಾಕ್ಬಿಟ್ರು. ಪ್ರೆಷರ್ ವಾಶಲ್ಲಿ ಮುರಿದಾಕಿದ್ರು, ಒರೆಸ್ಬೇಕಾದ್ರು ಮುರಿದಾಕಿದ್ರು. ಬ್ಲ್ಯಾಕ್ ಕಲರ್ ಇತ್ತು, ಈಗ ರೆಡ್ ಹಾಕಿದ್ದೀನಿ. ನಾನು ಭಾರಿ ತಿಂಗಳಾಯ್ತಪ್ಪ, 3-4 ಮಂತ್ಸ್ ಆಯಿತು. ಲಾಗು ಇಲ್ಲ, ರೈಡು ಇಲ್ಲ. ಮಾಡಬೇಕು ಕಂಟಿನ್ಯೂಸ್ ಆಗಿ, ಹೆಂಗಾರು ಮಾಡಿ ಟ್ರೈ ಮಾಡೋಣ. ನಾವು ರೈಟಿಗೆ ಹೋಗಿ ನಿಂತ್ಕೋಬೇಕು. ಸೊ ಇನ್ನೊಬ್ಬ ಬಂದ. ಆಲ್ರೆಡಿ 5:30, 6 ಗಂಟೆ ಆಯಿತು. ಯಾರಿಗೊತ್ತು ಹಂಗೆ ಮಾಡ್ತಾನೆ ಇದ್ದ ಫೋನು. ನಾನಂತೂ ವಾಟ್ಸಪ್ ಕಾಲ್ ಎತ್ತೋದೇ ಇಲ್ಲ ಪಾಪ. ಇನ್ನೊಬ್ಬ ಫೋನ್ ಮೇಲೆ ಫೋನ್ ಮಾಡ್ತಾನೆ. ಸೊ ಇವಾಗ ಬ್ರೇಕಿಂಗ್ ನಿಲ್ಸಿದ್ವಿ, ಹಂಗೆ ನೇಚರ್ ಕಾಲಿಂಗು. ಸೊ ಇವಾಗ ಡೈರೆಕ್ಟು ಕುಣಿಗಲ್ಲು, ಅಲ್ಲಿ ತಿಂಡಿ ಮಾಡ್ತೀವಿ. ಸೊ ಅವನು ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು, ಹಿಂದೆ ಪೆಟ್ರೋಲ್ ಹಾಕ್ಸಿದ್ವಿ. ಈಗ ನೆಲಮಂಗಲಿಂದ ಲೆಫ್ಟಿಗೆ ಹಾಸನಿಗೆ ಹೊರಟಿದ್ವಿ, ಹಾಸನ್ ರೋಡ್. ಸೊ ಲೆಟ್ಸ್ ರೋಲ್. ಸೂಪರ್ ವೆದರ್ ಸಾಕಾಗಿದೆ. ಸೊ ಹೋದ್ಸತಿ ಇನ್ನೂ ಹಿಂಗೆ ಬಂದಿದ್ದು, ಸಕಲೇಶ್ಪುರಕ್ಕೆ ಹೋಮ್ ಸ್ಟೇಗೆ ಹೋಗಿದ್ವಲ್ಲ, ಕಾರಲ್ಲಿ ಹೋಗಿದ್ದು ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ಬೈಕರ್ಸ್ ಹೋದ್ರಪ್ಪ. ಹಯಬುಜನ್ ಹೋಯ್ತು
ಸೊ ಮಸ್ತಿತ್ತು. ಇಲ್ಲೂ ಮುಂದ್ಗಡೆನೂ ರೈಡರ್ಸ್ ಹೋಗ್ತಾ ಇದ್ದಾರೆ. ನಾನು 2 ಬ್ಯಾಗ್ ಎತ್ಕೊಂಡು ಟ್ರೆಕ್ಕಿಂಗ್ ಮಾಡ್ಬೇಕು ಗುರು. ಅವೆಲ್ಲ ಒಂದೊಂದು ಬ್ಯಾಗ್ ಇಟ್ಕೊಂಡವ್ರೆ. ವ್ಲಾಗಿಂಗ್ ಮಾಡೋದು ಹಿಂಗೆ ಗುರು, ವ್ಲಾಗಿಂಗ್ ಮಾಡೋರು ಕಷ್ಟ, ಇದೇ ಕಷ್ಟ. ಎಲ್ಲ ಥರದ್ದು ಇರಬೇಕು, ವೈರು, ಪವರ್ ಬ್ಯಾಂಕ್ಗಳು. ಈಗ ನೋಡಿ ಇದು ಮಾಡ್ಕೊಂಡೆ ಹೋಗ್ತಾ ಇದ್ದೀನಿ, ಚಾರ್ಜ್ ಮಾಡಿಕೊಂಡೆ. ಏನು ಗುರು ಹಿಂಗೆ ಕುದುರೆ ಓಡಿಸ್ಕೊಂಡು ಹೋಗ್ತವನೆ, ಸಾಗದಾಗ ಓಡಿಸ್ಕೊಂಡು ಹೋಗ್ತವನೆ. ಅವ್ನು ವೀಡಿಯೋ ಮಾಡ್ಕೊಂಡು ನಿಂತವನು. 2ನೇದು ಇದು. ಅಲ್ಲೇ ಅದು ಒಂದು ದೇವಸ್ಥಾನ ಇದ್ದಂಗಿದೆ ಮೇಲೆ. ಗಿಡಗಳು, ಮರಗಳು, ರೋಡ್ಗಳು, ನಾವುಗಳು ಸೂಪರಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಏನ್ ಬುದ್ಧಿವಂತ ನೋಡು, ಇದು ನೋಡದ್ನಂತೆ ಇದು ಮುಂದೆ ಇರ್ಬೋದು ಅಂತ ಮುಂದೆ ಹೋದ್ನಂತೆ. ಅವ್ನು ನೋಡ, ಅವನು ನಿಧಾನಲ್ಲ, ಅವನು ಮಿರರ್ ನೋಡ್ಕೊಂಡು ಓಡಿಸಲ್ಲ. ಅವನು ಮಿರರ್ ನೋಡ್ಕೊಂಡು ಓಡಿಸಲ್ಲ ಅಂದರೆ ಆಡಾಡ್ತಾನೆ. ಬೆಳಿ ಮನೆ ಈಗ ತಿಂಡಿಗೆ ಹೋಗ್ತಾ ಇದೀವಿ. ಸೊ ಸಿಗೋಣ. ಮಿರರಲ್ಲಿ ಕಾಣ್ತಾ ಇರ್ಬೇಕು ನಾವು, ಅಷ್ಟೇ ಡಿಸ್ಟೆನ್ಸ್ ಇರ್ಬೇಕು ನೀನು. ನಾವೆಲ್ಲರೂ ಹಂಗೆ ಬರ್ತಾ ಇರೋದು. ಈಗೇನೋ ಚೈನ್ ಲೂಪ್ ಮಾಡ್ದೇನೆ ಮಾಡ್ಕೊಂಬಿಡು. ಅವ್ನು ಮಾಡ್ದ ಓಪನ್ ಚೈನ್ ಹೆಂಗ್ ಗೊತ್ತಾ, ಇಲ್ಲಿ ಹಿಂಗಸ್ ಮಾಡಿ ಹಿಂಗಸಿ, ಇಲ್ಲ ಅಲ್ಲಸ್ ಮಾಡ್ಬೇಕು. ಅಲ್ಲಸ್ ಹೆಲ್ಮೆಟ್ ಹಂಗೆ ಇಟ್ಕೋಬೇಡ, ಲಾಕರ್ ಗೋವಿಂದ ಅಂತತೆ. ಇಲ್ಲ ಇಲ್ವಾ ತಗೊಂಬರ್ತೀನಿ ನಮ್ಮಲ್ಲಿ. ಬ್ಯಾಗ್ ಎಲ್ಲರೂ ಕಟ್ಟಿ ಹಿಂಗೆ ಬಿಟ್ಟು ಹೋಗೋದು. ಟೇಸ್ಟ್ ಹೆಂಗಿದೆ ಗೊತ್ತಿಲ್ಲ, ಟ್ರೈ ಮಾಡೋಣ. But I've been going tired again and time again. I hope that you will see my heart too. ತಿಂಡಿ ಎಲ್ಲ ಮುಗೀತು, ಕಾಫಿ ಟೀ ಎಲ್ಲ ಆಯಿತು. ಇವಾಗ ಮತ್ತೆ ಬ್ಯಾಕ್ ಆನ್ ರೋಡ್ ಗಾಯ್ಸ್. ಈಗ ನಮಗೆ ಪೆಟ್ರೋಲ್ ಬಿತ್ತು ಅಂದರೆ ತಿಂಡಿ ಆಯಿತು. ಅವನು ಫುಲ್ ಖುಷಿ ಪಡ್ತವನೆ. ನಾವು ಆ ಪ್ಲೇಸಾಗಿದ್ವಿ. ನಮಗೆ ಖುಷಿ ಆಗುತ್ತೆ ಹಂಗೆ. ನಾವು ಹಂಗೆ ನಿಂತ್ಕೊಂಡು ನೋಡ್ತಾ ಇದ್ದಿದ್ದು, ಕಾರಿಂದ ಹೋಗ್ತಾ ನೋಡ್ತಾ ಇದ್ವಿ ಇಂಥ ಗಾಡಿಗಳನ್ನ. ಲೈಕ್ ಹಳೆ ಜ್ಞಾಪಕ ಆಗುತ್ತೆ. ನಾವು ಆ ಪ್ಲೇಸಲ್ಲಿ ಇದ್ದೆ ಈ ಥರ ನಾನೊಂದು ಬಿಡು, ಅಯ್ಯೋ ಒಂಚೂರು ಎಲ್ಲರೂ ಸೌಂಡ್ ಕೇಳಿದ್ರೆ ಸಾಕು, ಒಳ್ಳೆ ಕರ ಬಡ್ದವ್ರ ಥರ ನಿಂತ್ಕೊಂಡು ನೋಡ್ತಿದ್ದೆ. ಏನು ಹಿಂಗೆ ನೋಡೋದು ಅಂತ ಅನ್ಸ್ಬಿಡೋದು, ಹಂಗೆ ನೋಡ್ತಿದ್ದೆ ನಾನು ಬೈಕ್ಸ್ಗಳು ಹೋಗ್ಬೇಕಾರೆ. ಈಗಲೂ ನೋಡ್ತೀನಿ, ಈಗಲೂ ಬಿಡೋಲ್ಲ. ನನ್ನ ಫೇವ್ರೇಟ್ ಆಯಬುಜ ಆವಾಗಲೇ ಹೋಯ್ತು ಆ್ಯಕ್ಚುಲಿ. ಅವನು ನೋಡೋಕ್ಕೆ ಅಂತಲೇ ಸೈಡಿಗೆ ಹೋಗ್ಬಿಟ್ಟೆ ನಾನು. ಮಜ್ಜಿಗೆ ಕುಡ್ದಿದ್ದಾಯಿತು. ಸೀದಾ ಎತ್ತಿನ ಭುಜ. ಈಗ 68 ಕಿಲೋಮೀಟ್ರು 1 hour 14 minutes ತೋರಿಸ್ತಾ ಇದೆ. ಎಲ್ಲ ಸ್ಟಾರ್ ಹಾಕ್ಯಂತ ಇದ್ದಾರೆ ಅಲ್ಲಿ ಎನರ್ಜಿಗೆ. ಸ್ಟಾರ್ ಹಾಕತ್ತಾ ಇದ್ದಾರೆ ಅವರು. ಹೇಗಿಬಿಡ್ತೀನಿ ಒಳಿಕೆ ಇಟ್ಕೊಂತ ಒಳಿಕೆ. ಬೇರೆ ಕಡೆ ತಂದಿಲ್ವಾ? ಆರ್ಡರ್ ಮಾಡೋಣ ಅಂತ ನೋಡಿದೆ, ಕರೆಕ್ಟ್ ಟೈಮಿಗೆ ಡೆಲಿವರಿ ಇರ್ತಿಲ್ಲ. ಹಾಂ ಹಿಂದೆ ಕೊಡತ್ಲಾಗಿ ಬಂದ್ಬಿಡು. ಬ್ರೋ ಇವನೇ ಸಿಂಗ್ರಿ ಬ್ರೋ. ಅದು ತೋರಿಸು ಫಸ್ಟ್. ಒಂದು ಮಜಾ ತೋರಿಸ್ಲಾ? ಟೈರ ಇಲ್ವಲ್ಲ ಗುರು. ಇಲ್ಲಿ ನೋಡಿ, ಇಲ್ಲಿ. ಓ ಅಣ್ಣ, ಇಲ್ಲಿ ನೋಡಿ, ವೀಲ ಇಲ್ಲ ಇಲ್ಲಿ. ಅಂದರೆ ಹೋಗ್ಬೋದು, ಅದು ವೆಯ್ಟ್ ಇದ್ದರೆ ಮಾತ್ರ ಅದು ಇದಾಗುತ್ತೆ. ಓಹೋ ಚೆನ್ನಾಗೈತೆ. ಫಸ್ಟ್ ಟೈಮ್ ನೋಡಿರೋದು ಲಾರಿ ಒಂದು ವೀಲ್ ಇಲ್ದಲೆ ಹೋಗ್ತಾ ಇರೋದು. ಇವನು ನೋಡಿ, ಇವನು ಮ್ಯಾಪ್ ನನ್ನ ಹತ್ರ ಐತೆ, ಅವ್ನು ಹಂಗೆ ಹೋಗ್ತಾವನು. ಇದು ಯಾಕೋ ಅಗ್ಲ ಬಗ್ಲ ಆಫ್ ಆಗ್ತಾಯಿದೆ ಅಲ್ಲ ಗುರು. ಗೋಪ್ರೋ ಬ್ಯೂಟಿಫುಲ್ ಆಗಿದೆ ವ್ಯೂ. ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತು, ಅದೇ ಊರಿ. Can't fix this, I hope you believe that I tried. Do you remember when you said you'd stay? When all of our memories
okay. I know that you've been crying again, but time again I tried my best to be there for you. You don't remember me like I remember you. I've been searching for the right time, but there's never a right time. ಆಮೇಲೆ ನೆಟ್ವರ್ಕ್ ಇಲ್ದಂಗಾಯ್ತು, ರೂಟ್ ರೀಫ್ರೆಶ್ ಆಗ್ಬಿಡ್ತು ಗೋವಿಂದ. ಇವರಿಬ್ಬರು ಮುಂದಕ್ಕೆ ಹೋಗ್ಬಿಟ್ರು, ಅವ್ರಿಗೆ ವಾಪಸ್ ಕರೆಯೋಣ ಅಂತ ಹೋದೆ, ಆಗಲಿಲ್ಲ. ಫೋನ್ ಮಾಡಿದ್ರು, ವಾಪಸ್ ಬಂದರು. ಅಷ್ಟೊತ್ತಿಗೆ ಮಳೆ ಬಂತು. ಮರದ ಕೆಳಗೆ ನಿಂತ್ಕೊಂಡು ವಾಪ ಒಂದು ಕಡೆ ನೋಡಿದ್ರೆ ಮಳೆ ಐತಿ, ಒಂದು ಕಡೆ ನೋಡಿದ್ರೆ ಮಳೆ ಇಲ್ಲ. ಏನು ಬ್ಯೂಟಿಫುಲ್ ಆಗಿದೆ ನೋಡ್ರು, ಸೂಪರ್ ಅಲ್ಲ. ರೇನ್ ಕೋಟ್ ಹಾಕೊಂಬಿಟ್ಟು ಬಾಡಿನೇ ಉಸಿರಾಡ್ತಿಲ್ಲ. ಅವ್ರು ಬೇರೆ ಕಡೆಗೆ ಹೋಗ್ತಾರೆ. ಅದು ಎಲ್ಲ ಅದಲ್ಲ, ಅವಾಗಲೇ ಲೆಫ್ಟ್ ಅಂತಿತ್ತು. ತಡಿ ಹಾಂ ಪಕ್ಕ ತಡಿ, ಹಾಕಿ ಬಿಡೋಣ. ನೆಟ್ಟಿದ್ರೆ ಏನಕ್ಕೆ ವರಿ. ನಾ ಹೇಳಲೆ ನೆಟ್ ಬಂತು. ಇಲ್ಲಿ ಯಾರನ್ನಾರು ಕೇಳ್ಬೇಕಂಡ್ರಲ್ಲ. ನಾವು ಅವಾಗಲೇ ಹಾಕಿದ ರೂಟ್ ಇಲ್ಲಿಗೆ, ಇಲ್ಲಿಂದ ಕೇಳಬೇಕು. ಸರ್, ಅವಾಗಲೇ ಹಾಕಿದ ರೂಟ್ ಇಲ್ಲಿ ತನಕ, ಇಲ್ಲಿ ಕೇಳಬೇಕು. ಅವಾಗಲೇ ಹಾಕಿದ ರೂಟ್ ಇಲ್ಲಿ ತನಕ, ಇಲ್ಲಿ ನೋಡ್ಬೇಕು. ಇಲ್ಲಿ ಭೈರಾಪುರ ಈ ಕಡೆಗೆ. ಹಾಂ, ಹೊಡ್ರೆ. ಇವತ್ತು ಹೆಂಗೆ ಹೊಡಿತೀನಿ ಅಂದರೆ ಬಾಟ್ಲಾಗೆ ಹೊಡಿತೀನಿ ಬಾ. ಅವನಿಗೇನೋ ಸಿಕ್ಕಂಗೆ ಬಿಡೈತೆ, ಶೈನಾಗಿ ಚಿಂಗೆ ಹಿಡ್ದಂಗೆ ಆಡ್ತಾವನಿ. ಅಂದು ಇಂತು ದಾರಿ ಹುಡುಕೊಂಡು ಎತ್ತಿನ ಭುಜ ಬಂದ್ವಪ್ಪ. ಈಗ ಹೋಗ್ತಾಯಿದ್ವಿ, ಎಲ್ಲ ತಿಮ್ಮೇಕೊಂಡು ಹೋಗ್ತಾಯಿದ್ದೀವಿ. ನೀನು ನೋಡಿಲ್ಲ ಇನ್ನಲ್ವಾ? ಸೊ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ ಇಷ್ಟು ಜನ. ಒಂದು ಲಗೇಜ್ ಅಲ್ಲೇ ಇಟ್ಟು ಇನ್ನೊಂದು ಲಗೇಜ್ ಹಾಕೊಂಡ್ಬರ್ತಾಯಿದ್ದೀವಿ. ಜಾಕೆಟು ಜೊತೆಗಿದೆ. ಬ್ಲಾಗು ಒಟ್ಟು ಕರೆಕ್ಟಾಗಿ ಹೋಗ್ತಿದ್ದೀವಿ. ಅದು ನೋಡ್ಕೊ, ಅದು ಮೋಡ ಕಾಣ್ತಾ ಇದೆಯಾ? ಸಾಕಾಗಿದೆ ಹತ್ರಲ್ಲಿ. ಅಲ್ಲಿಗೆ ಹೋಗ್ಬೇಕಾಗಿರೋದು. ನಾವು ಬರೋ ಟೈಮಿಗೆ ಮೋಡ ಇದೆ. ಸೂಪರ್ ಮಾತ್ರ. ಬೆಂಗಳೂರಿಂದ ಇಲ್ಲಿಗೆ ಎತ್ತಿನ ಭುಜಕ್ಕೆ ಬೈಕ್ ರೈಡ್ ಮಾಡಿ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀವಿ. ಓ, ಎಲ್ಲಿಗೆ ಹೋಗ್ಬೇಕು ನೋಡ್ರಲ್ಲಿ? ಅಲ್ಲಿ ನೋಡ್ರ, ರೈಟಿಗೆ ಅಲ್ಲಿಗೆ ಹೋಗ್ಬೇಕು. ಓ, ಸಾಕಾಗಿರುತ್ತೆ ಮೇಲೋದಾಗ. ಹೆಂಗಿದೆ ನೋಡ್ಬಿರಿ ಪ್ಲೇಸು, ಹಿಂದೆ ಮುಂದೆ. ಹಂಗೆ ಹೋಗ್ರಿ. ಥೂ, ನನ್ನ ಮಗ ಸಯ್ಯ, ನನ್ನ ಮಗ ಯುವರಾಜ್ ಅಲ್ಲೇ ಔಟು. ಇವಣ್ಣ ನಿಂದೆ ಮ್ಯಾಟ್ರು. ಓಡ್ಬೇಡ್ರಿ ಸುಸ್ತಾಯ್ತೆ.
ಹೆಂಗಿದೆ ಗುರು ಇದು ಸ್ಟೀಪ್ ನೋಡಿ, ಸ್ಟೀಪು ಹೆವಿ ಟ್ರೆಕ್ಕಿಂಗು. ಒಂದು ಬ್ಯಾಗ್ ಹಿಡ್ಕೊಂಡು ಹತ್ತುತ್ತಾ ಇದ್ದೀನಪ್ಪ, ಫುಲ್ ಸುಸ್ತಾಗೋಯ್ತು. ಇಲ್ಲಿ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಇನ್ನೂ ಅಲ್ಲಿ ಮೇಲೆ ನಾ ಬರ್ತೀನಿ. ಇನ್ನೂ ಅರ್ಧ ಹೋಗ್ಬೇಕು, ರೆಸ್ಟ್ ಮಾಡ್ತಾಯಿದ್ದೀವಿ. ಜನ ಜಾಸ್ತಿ ವೀಕೆಂಡಲ್ಲ. ಅಯ್ಯೋ ಈಗ ನೋಡ್ತೀರಾ ಎಂಥ ಸ್ಟೀಪ್ ಇದೆ ಹತ್ತಕ್ಕೆ, ಇಷ್ಟು ಸ್ಟೀಪ್ ಇದೆ, ಫುಲ್ ಸ್ಟೀಪ್ ಇದೆ ಹತ್ತಕ್ಕೆ. ಅಲ್ಲಿಗೆ ಹತ್ತಬೇಕು, ಮೊಬೈಲ್ ಒಳಗಿಡ್ಬೇಕು. ಮೋಡ ಬಂತು ನಾವು ಬಂದ ತಕ್ಷಣ. ಜನ ಇದ್ದಾರೆ ವೀಕೆಂಡ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಗುರು ಎತ್ತಿನ ಭುಜ, ಬ್ಯೂಟಿಫುಲ್, ಸಕ್ಕತ್ತಾಗಿದೆ ಮಾತ್ರ. ಸಕ್ಕತ್ತ ಫೋಟೋಸ್ ಬಂದಿದ್ದಾವೆ, ರೀಲ್ಸ್ ಬಂದಿದೆ, ಫೋಟೋಸ್ ಬಂದಿದೆ. ಸಕ್ಕತ್ ಮೋಡ ಇನ್ನೂ ಹೋಗಿಲ್ಲ. ಎಷ್ಟು ಟೈಮ್ ಈಗ? ಲೈಕ್ 3 ಗಂಟೆ, ಮಧ್ಯಾಹ್ನ 3 ಗಂಟೆ. ಇನ್ನೂ ಮೋಡ ನೋಡಿ ಎಷ್ಟಿದೆ. ಈ ಪ್ಲೇಸಿಂದ ಹೋಗೋಕ್ಕೆ ಮನ್ಸು ಬರ್ತಾಯಿಲ್ಲ. ಕೆಳಗೆ ನೋಡಿ ಅಲ್ಲೆಲ್ಲ ಹೆಂಗೆ ಕಾಣಿಸ್ತಾ ಇತ್ತು, ಈಗ ಕಾಣಿಸ್ತಾನೆ ಇಲ್ಲ. ಪಾ ಸ್ವರ್ಗ ಗುರು, ಸೂಪರ್ ಆಗಿದೆ ಮಾತ್ರ. ಸರ್ ಮಸ್ತ್, ಸೂಪರ್. ಹಾಂ ಕರೆಕ್ಟ್. ಇಲ್ಲಿ ಬಂದೆ ನೋಡ್ಬೇಕು, ಸ್ವರ್ಗಕ್ಕೆ 3 ಗೇಣು. ಮೋಡ ಬರ್ತಾ ಇರೋದು ಇನ್ನೂ ನಿಂತೇ ಇಲ್ಲ ಗುರು. ಸೈಕಾಗಿದೆ ಪ್ಲೇಸ್ ಮಾತ್ರ. ನಾನು ಅನ್ಕೊಂಡಿರಲಿಲ್ಲ ಮಧ್ಯಾಹ್ನ ಮೋಡ ಸಿಗುತ್ತೆ ಅಂತ. ಸೊ ಈಗೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತಿಲ್ಲಿ, ಈಗೆಲ್ಲ ಇಳಿತಾ ಇದೀವಿ. ನೀರು ಒಂದು ತೊಟ್ಟ ಐತೆ, ಇಳಿತಾ ಇದೀವಿ. ಸರಿ ಬಾಯ್. ಅಪ್ಪ ಹತ್ಬೇಕಾದ್ರೇನು ಅಷ್ಟೇ ಕಷ್ಟ ಇದೆ. ಇಲ್ಲಿಂದ ಹೋಗ್ತಾ ಸ್ವಲ್ಪ ಇದೆ, ಅಲ್ಲಿ ಒಂದು 10 ಫೀಟು ಸೈಕು ಕಷ್ಟ ಇದೆ ಅಲ್ಲಿ ಮಾತ್ರ. ಬಟ್ ಇಳಿಬೇಕಾದ್ರೇನೂ ಅಷ್ಟೇ ಕಷ್ಟ. ಅಲ್ಲಿ ಸಾಕಾಗಿತ್ತು ಮಾತ್ರ. ಸೂಪರ್, ಸಕ್ಕದ ಎಕ್ಸ್ಪೀರಿಯನ್ಸ್, ಆಸಮ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡಿ, ಇಲ್ಲಿ ಇವಾಗ ಇಲ್ಲೂ ಮೋಡ ಬಂತು. ಓಹೋ ಏನು ಸಕ್ಕತ್ತಾಗಿದೆ ಗುರು. ಇಲ್ಲಿ ನೋಡಿ ಈಗ ಅದು ಮುಚ್ಚೆ ಹೋಯ್ತು ಅಲ್ಲಿ. ಈ ನನ್ನ ಮಗ ಸಿಂಗಿ ಅದು ಮುಚ್ಚೆ ಹೋಯ್ತು ಗುರು ಅಲ್ಲಿ. ಯಪ್ಪ, ನಾನು ಅನ್ಕೊಂಡೇ ಇರಲಿಲ್ಲ ಈ ರೇಂಜಿಗೆ ಇರುತ್ತೆ ಅಂತ. ಅದು ಎಷ್ಟು ಟೈಮ್ ಬಂದು 3:30 ಲಿಂಗಿದೆ. ಇಲ್ಲಿ ದಾರಿನೇ ಕಾಣಿಸ್ತಾ ಇಲ್ಲ ಗುರು. ಅಪ್ಪ ಅಲ್ಲಿ ನೋಡಿ, ಈಗ ಹತ್ತಕ್ಕೆ ಕಾಣಿಸ್ತಾ ಇಲ್ಲ ಅಲ್ಲಿ. 1 ಟೈಮ್ ಅಲ್ಲ ಗುರು, ಒಂದು 10 ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಸ್ವರ್ಗಕ್ಕೆ 3 ಗೇಣು ಇದ್ದಂಗಿದೆ ಇಲ್ಲಿ. ಸಾಕಾಗಿದೆ, ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಎಲ್ಲರೂ. ಈಗ ನೋಡ್ರಿ, ಈಗ ದಾರಿ ಬಿಡಿ, ಕಲ್ಲು ಕಾಣಿಸ್ತಾ ಇಲ್ಲ. ಇನ್ನು ಮುಳ್ಳು ಬಿಟ್ರೆ ಕಲ್ಲು ಕಾಣಿಸ್ತಾ ಇಲ್ಲ ಬ್ರೋ. ಎಲ್ಲರೂ ಸಿಗಾಕೊಂಡಾರೆ ಬ್ರೋ. ದಾರಿನೇ ಕಾಣಿಸ್ತಾ ಇಲ್ಲ ಬ್ರೋ ಇಲ್ಲಿ. ಕಾಡು ಒಳಗೆ ಹೋಗ್ಬೇಕು ನಿಡ್ರು. ಯಪ್ಪ, ಇಲ್ಲಿ ಎಷ್ಟೋ ಹೊತ್ತು ಕುತ್ಕೊಂಡ್ಬಿಡೋಣ ಅನ್ಸುತ್ತೆ, ಹಂಗಿದೆ ಗುರು. ಎದ್ದೋಕೆ ಮನ್ಸು ಬರ್ತಾ ಇಲ್ಲ, ಪಕ್ಕದಲ್ಲೇ ಮೋಡ ಹೋಗ್ತಾ ಇದೆ. ಎಕ್ಸ್ಪೀರಿಯನ್ಸ್ನ ಇಲ್ಲಿ ಬಂದೇ ಮಾಡ್ಬೇಕು. ಎಕ್ಸ್ಪೀರಿಯನ್ಸ್ ಇದು ಅನ್ಕೊಂಡಿರಲಿಲ್ಲ. ಬಿಸಿಲಿತ್ತಲ್ಲ ಹೋಗ್ಲೇ, ಈ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ರೇಂಜಿಗೆ, ಕಾಣ್ದಿರೋ ರೇಂಜಿಗೆ ಮೋಡ ಇದೆ 3:30 ಸೂಪರ್, ಕ್ರೇಜಿ ಗುರು. ಎದ್ದೋಗಕ್ಕೆ ಮನ್ಸು ಬರ್ತಾ ಇಲ್ಲ ಬ್ರೋ. ಈಗ ಮತ್ತೆ ಕಾಡೊಳಗೆ ಪ್ರವೇಶ. ಇಲ್ಲೇನು ಫಾಗೇನಿಲ್ಲ, ಬಟ್ ಮಸ್ತ್ ಇದೆ ಮಾತ್ರ. ಕಾಡೊಳಗೆ ಎಕ್ಸ್ಪೀರಿಯನ್ಸ್ ಆಯಿತು. ಟ್ರೆಕ್ಕಿಂಗ್ ಸಖತ್ ಎಕ್ಸ್ಪೀರಿಯನ್ಸ್. ದಯವಿಟ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ.
ತಗೊಂಬಂದ್ರು ಇಟ್ಕೊಂಡು ಹೋಗಿ ಎಲ್ಲರೂ ಸ್ಟೇ ಮಾಡಿರ್ತೀರಲ್ಲ ಅಂತ ಕಡೆ ಟ್ರಾಶ್ ಮಾಡಿ ರೀಸೈಕಲ್ ನಾವು ಅವಾಗಲೇ ಚಿಪ್ಸ್ ಎಲ್ಲ ತಿಂದ್ವಿ, ಆ ಕವರ್ನು ಜಾಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ದಯವಿಟ್ಟು ಪ್ಲಾಸ್ಟಿಕ್ನೆಲ್ಲ ಅವಾಯ್ಡ್ ಮಾಡಿ. ಸ್ವಲ್ಪ ಕುತ್ಕೊಂಡು ಮ್ಯಾಗಿ ತಿನ್ಕೊಂಡು ಎಗ್ ಮ್ಯಾಗಿ ತಿಂದ್ವಿ. ಇವಾಗ ಸ್ವಲ್ಪ ಸ್ಟ್ರೆಂತ್ ರೀಸ್ಟೋರ್ ಆಗಿದೆ. ಗಣೇಶ ಸುಮ್ಮನೆ ಬಾರ್ಲ ಗಿಡ ಮರಗಳು, ರೋಡ್ಗಳು, ನಾವುಗಳು, ಬೈಕ್ಗಳು ಸಾಕಾಗಿದೆ ಗುರು. ಸೂಪರ್. 6:40 ಟೈಮ್ 6:40. ಬ್ಯೂಟಿಫುಲ್. ಬಟ್ ಈ ಕಡೆ ಬಂದರೆ ನೆಟ್ವರ್ಕ್ ಇರಲ್ಲ, ದಾರಿ ಜ್ಞಾಪಕ ಇಟ್ಕೋಬೇಕಾಗತ್ತೆ. ದಾರಿ ಜ್ಞಾಪಕ ಇಲ್ಲಾಂದರೆ ಭಾಳ ಕಷ್ಟ. ಈಗ ನಾವು 4 ಜನ ಇದ್ವಿ, ಸೊ ರೂಟ್ ಗೊತ್ತಿತ್ತು, ಹಿಂಗೆ ಕರೆಕ್ಟಾಗಿ ಒಬ್ಬೊಬ್ರಿಗೆ ಒಂದೊಂದು ಜ್ಞಾಪಕ ಇಟ್ಕೊಂಡಿದ್ರು. ಸೊ ಈ ಕಡೆ ಎಲ್ಲ ಬಂದರೆ ಆಫ್ಲೈನ್ ಮ್ಯಾಪ್ಸ್ ಯೂಸ್ ಮಾಡಬೇಕಾಗತ್ತೆ, ಸಿಕ್ಕಿದ್ರೆ ಡೌನ್ಲೋಡ್ ಮಾಡಬೇಕು. ಸೊ ಇಟ್ಸ್ ಬೆಟರ್, ದಾರಿಗಳು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಸೊ ಈಗ ಅಬ್ಬೆ ಫಾಲ್ಸು ಇಲ್ಲೊಂದು ನಿಯರ್ ಬೈ ಇದೆ, ಮೂಡಿಗೆರೆ ರೋಡಲ್ಲಿ ಅಬ್ಬೆ ಫಾಲ್ಸ್. ಅದರಲ್ಲಿ ಅಲ್ಲೆಲ್ಲ ಫಾಲ್ಸಲ್ಲಿ ಆಟ ಆಡೋಣ ಅಂದ್ಕೊಂಡಿದ್ವಿ, ಬಟ್ ಇಲ್ಲೇ ಮೈ ಮರ್ತೋಗ್ಬಿಟ್ಟಿದ್ವಿ. ಅಷ್ಟು ಸಖತ್ತಾಗಿತ್ತು ಎತ್ತಿನ ಭುಜ. ನೆಟ್ವರ್ಕ್ ಬಂತಾ ಸರ್? ಇಲ್ಲ, ಬರ್ತಿಲ್ಲ. ನಂದೇನೋ ಒಂಚೂರು ಬಂತು ಬಟ್ ನೆಟ್ವರ್ಕು. ಎಲ್ಲಿಗೆ ಹಾಕ್ಬೇಕು ಹೇಳು ಒಂದು ಟೈಮು, ಬೇಗ ಎಲ್ಲಿಗೆ ಹಾಕೋಣ? ಸೊ ಅವಾಗ ಒಂದು ಫಾಲ್ಸಿಗೆ ಬಂದೆ ಅನ್ನಲ್ಲ, ಅದು ಇದೇ ಫಾಲ್ಸು. ಸೊ ತೋರಿಸ್ತೀನಿ ಈಗ. ನಾನು ಹಿಂದ್ಗಡೆ ಇದೇನು ಇದೇ ಫಾಲ್ಸು, ಅಬ್ಬಿ ಫಾಲ್ಸು. ಈಗ ಸಖತ್ತಾಗಿದೆ ಮಾತ್ರ ಇದು. ಬಂದು ಇಲ್ಲಿ ಫುಲ್ ಆಟಾಡ್ಕೊಂಡು ಹೋಗಿದ್ದು, ಮಳೆಯಲ್ಲೇ ಆಟಾಡಿದ್ದು, ಬಟ್ ಮಜಾ ಬಂದಿತ್ತು ನೋಡಿ. ಸಾಕಾದ ಗುರು, ನೋಡು ಏನು ಸಖತ್ತಾಗಿದೆ. ಕಮ್ಮಿ ಇದೆ ಕಣ, ತುಂಬ ಕಮ್ಮಿ ಇದೆ. ನೀ ಸ್ನಾನ ಮಾಡಿದ್ರೆ ಅಲ್ಲಲ್ಲ, ಅಲ್ಲಿ ಫೋಟೋ ಅಲ್ತೈತೆ ಅಲ್ಲಿ. ಅಲ್ಲಿ ಮೆಟ್ಲೈತೆ, ಮೆಟ್ಲು. ಸಖತ್ ಮಾತ್ರ ನೋಡ್ಬೋದು ನೀವು. ನೈಟ್ ಆಗಿದೆ ಆಲ್ರೆಡಿ. ಹೋಗಲಿ ಬಾ, ನೆನಪಾಗುತ್ತೆ. ಸಖತ್ ಮಾತ್ರ ಅಲ್ಲಿದೆ ಫಾಲ್ಸು. ಬಟ್ ಇಲ್ಲಿ ಬಂದು ಭಾಳ ಆಟ ಆಡಿದ್ನಪ್ಪ. ಎಲ್ರಿಗೂ ರಾತ್ರಿಗೆ ಸ್ವಾಗತ. ಈಗ ಆಲ್ರೆಡಿ 8:50. ನಾವು ಎತ್ತಿನ ಭುಜ ಮುಗಿಸ್ಕೊಂಡು ಅದೇ ಹೊರಟೋಲ್ಲ, ಅಲ್ಲಿ ಫಾಲ್ಸ್ ಆಯಿತು. ಫಾಲ್ಸ್ ಆದ ತಕ್ಷಣ ಸ್ಟ್ರೈಟ್ 48 ಕಿಲೋಮೀಟ್ರು. 48 ಕಿಲೋಮೀಟ್ರಿಗೆ 1.25 ಗಂಟೆ ತೋರಿಸ್ತಾ ಇತ್ತು ಗುರು. ಅಂದರೆ ಘಾಟ್ ಸೆಕ್ಷನೇ ಇತ್ತು, ಅದಕ್ಕೆ ಹಂಗಾಗಿ ತುಂಬಾ ಟೈಮ್ ತೋರಿಸ್ತಾ ಇತ್ತು. ನಂದು ಕೊನೆಗೂ ಸ್ಟೇಗೆ ಬಂದ್ವಿ, ಅರೋಮಾ ಹೋಮ್ ಸ್ಟೇ. ಅಲ್ಲಿಂದ 58 ಕಿಲೋಮೀಟರ್ಸ್ ಇತ್ತು. ಗೋಪುರ ಚಾರ್ಜ್ ಖಾಲಿ ಆಯಿತು, ಹಂಗಾಗಿ ಸಡನ್ನಾಗಿ ಆಫ್ ಆಯ್ತದ. ಎಲ್ಲದರಲ್ಲೂ ಚಾರ್ಜ್ ಖಾಲಿ. ಪವರ್ ಬ್ಯಾಂಕು, ಇನ್ನೊಂದು ಮೊಬೈಲು, ಈ ಮೊಬೈಲು ಇನ್ನೇನು ಹೋಗುತ್ತೆ. ಈಗ 5% ಇದೆ. ಸೊ ಸ್ಟೇಗೆ ಬಂದ್ವಿ. ಇದೆ ಅರೋಮಾ ಹೋಮ್ ಸ್ಟೇ. ಸೊ ಈಗ ಹೋಗಿ ಫ್ರೆಶನ್ ಅಪ್ ಆಗದೆ. ಸೊ ಇವತ್ತಿಗೆ ಇಷ್ಟೇ ಅನಿಸುತ್ತೆ.
ನಾಳೆ ಮತ್ತೆ ಸಿಗೋಣ. ಬಾಯ್. ಇಲ್ಲ ನಾಳೆ ನೈಟ್ ಏನಾದ್ರು ಕ್ಯಾಂಪ್ ಫೈರ್ ಹಾಕಿದ್ರೆ ಮತ್ತೆ ವ್ಲಾಗ್ ಮಾಡ್ತೀನಿ. ಸೊ ಸಿಗೋಣ ಮತ್ತೆ. ಲಗೇಜ್ ಆಮೇಲೆ ಬಂತಣ್ಣ. ಇದು ಟ್ಯಾಂಕ್ ಬ್ಯಾಗ್ ಅಂತ